ಈ ಸಂಘಟನೆ ಅಭಿಯಾನ ನಡ್ತಾ ಇದೆ. ಬರೀ ಬೆಳಗಾಂ ಜಿಲ್ಲಾ ಅಷ್ಟೇ ಇಲ್ಲ, ಪೂರ್ಣ ರಾಜ್ಯ, ಪೂರ್ಣ ದೇಶದಲ್ಲಿ ನಡ್ತಾ ಇದೆ. ಒಂದೊಂದು ರಾಜ್ಯ, ಒಂದೊಂದು ಜಿಲ್ಲಾ ಅಂತ ಹೋಗ್ತಾ ಇದ್ದಾರೆ. AICC ಸೆಷನ್ ಅಹಮದಾಬಾದಲ್ಲೇ ಯಾವಾಗ ಆಗಿದ್ದಿಲ್ಲ ಅಷ್ಟೇ, ಆ ವೇಳೆಗೆ ನಿರ್ಣಯ ಆಗಿತ್ತು ಗ್ರಾಸ್ ರೂಟ್ ಲೆವೆಲ್ದಿಂದ ಎಲ್ಲರೂ ಬರಬೇಕು ಮೇಲೆ ಅಂತ. ಇದು ರಾಹುಲ್ ಗಾಂಧೀಜಿಯದು ಒಂದು ಅಭಿಯಾನ ಇದೆ, ಒಳ್ಳೆ ಇದೆ. ಗ್ರಾಸ್ ರೂಟ್ದಲ್ಲೇನು ಎಲ್ಲರಿಗೂ ಗುರ್ತಾಗ್ತೈತಿ, ಎಲ್ಲರಿಗೆ ಚೂಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತೈತಿ. ಅದರಿಂದ ಇದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಬೆಳಗಾಂ ಜಿಲ್ಲೆದ ನಡ್ತಾ ಇದೆ. ಮುಂದಿನ 4-5 ದಿವಸ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅವರ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷತೆ, ಬೂತ್ ಅಧ್ಯಕ್ಷತೆ, ಜಿಲ್ಲಾ ಪಂಚಾಯತ್ ಅವರಿದ್ದಾರೆ, ಅವರೆಲ್ಲರದ್ದು ಅಭಿಪ್ರಾಯ ಕೇಳಾಕತ್ತಾರೆ ಏನು ನಡ್ತಾ ಇದೆ. ಅಭಿಪ್ರಾಯ ಕೇಳಿದಾದ್ಮೇಲೆ ಅಧ್ಯಕ್ಷರಾಗತ್ತೆ, ಆಮೇಲೆ ಅಧ್ಯಕ್ಷ. ಈಗೆಲ್ಲ ಈ ಉತ್ತರ 2 ಸಿಟಿ, उत्तर दक्षिण बैलोंगल निन्ने गोकाक इತ್ತು. एक बैलोंगल, निप्पानी, रामदुर्ग, खानापूर, ग्रामीण ಯಾರು ಫಾರ್ಮ್ ಕೊಡ್ಬೋದು ಮತ್ತು ಕಾರ್ಯಕರ್ತ ಹೋಗಿ ತಮ್ಮದು ಅಭಿಪ್ರಾಯ ಕೊಡ್ತಾರೆ. ನನಗೆ ಪೂರ್ಣ ಗುರ್ತಾಗಲಿಲ್ಲ, ಸಂಜೆಗೆ ಗುರ್ತಾಗೋದು ಗಲಾಟೆ ಆಗಲಿಲ್ಲ. ಎಲ್ಲರದ್ದು ಒಂದೊಂದು ವಿಚಾರ ಇರ್ತೈತಿ, ತಮ್ಮ ವಿಚಾರ ಹೇಳ್ತಾರೆ, ಅದು ಸ್ವಲ್ಪ ಆರ್ಗ್ಯುಮೆಂಟ್ ಆಗ್ತೈತಿ, ಗಲಾಟೆ ಇಲ್ಲ ಗಲಾಟೆ ಏನಾಗಲಿಲ್ಲ, ಜಗಳನೂ ಆಗಲಿಲ್ಲ. ಇಲ್ಲ ನಮ್ಮ ಮುಂದೆ ಏನಾಗಲಿಲ್ಲ. ಅದು ಅಭಿಪ್ರಾಯ ಎಲ್ಲರೂ ಕೊಡ್ತಾರೆ. ಅದ್ರ ಒಳ್ಳೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇರ್ತೈತಿ, ಸೊ ಆರ್ಗ್ಯುಮೆಂಟ್ ಆಗ್ತಾವೆ, ಗಲಾಟೆ ಏನಾಗ್ತದೆ. ಸಿಟಿ ಕಾರ್ಯಕರ್ತರು ಏನಾಗ್ತಾರೆ, ಈಗ ಬೇರೆ ಬೇರೆ ಕಡೆ ಸಂಘಟನೆ ಗುರುತಿಸ್ಕೊಂಡು ಪಕ್ಷ ಸಂಘಟನೆ ಮಾಡೋರು ಬಿಟ್ಟು ಬೇರೆದವ್ರು ಬಂದು ಇಲ್ಲಿ ಗಲಾಟೆ ಮಾಡಿದ್ರು, ಅದು ಬೇಜಾರಾಯ್ತು ನಮ್ಗಂತೆ ಕಾರ್ಯಕರ್ತರು. ಒಂದು ಇಬ್ಬರು ಬರ್ತಾರೋ ಅದು ನಡೆಯೋದು, ಗಲಾಟೆ ಏನಾಗಲ್ಲ, ಆರ್ಗ್ಯುಮೆಂಟ್ ಅಷ್ಟೇ. ಆದರೆ ಈ ಸಭೆ ಉದ್ದೇಶನ ಹದಗೆಡಿಸ್ಬೇಕನ್ನೋದು ಏನಾರು ಇದೆಯಾ ಸರ್? ಅದು ಇರ್ತೈತಿಲ್ಲ, ಕಾಯಂ ಇರ್ತೈತಿ. ಮತ್ತು ಇಲ್ಲೇ ಏನೂ ಇರಲಿಲ್ಲ, ಇಲ್ಲೇ ಬರೀ ಸ್ವಲ್ಪ ಮಾತು ಕೇಳಿದ್ರು. ಅವ್ರ ಮಾತು ನಮ್ದು ಮನೋಜ್ ಚವಾನ್ಜಿ ಅವ್ರಿಗೆ ಉತ್ತರ ಕೊಟ್ಟಿದ್ರು. ಸರ್, ನೀವು ಸಿಟಿ ಅಧ್ಯಕ್ಷರಿದ್ದೀರಿ, ನಿಮಗೆ ಗೊತ್ತಿದೆ ಸರ್, ಅವ್ರು ಏನಾದರೂ ಸಂಘಟನೆ ಮಾಡಕ್ಕೆ ಬಂದಿದ್ರ ಸರ್ ಇಲ್ಲಿ ಮಠ ಅಂತ? ಇವತ್ತು ಜಗಳ ಮಾಡಿದವರು ಯಾವಾಗೂ ಕಾರ್ಯಕರ್ತ ನಿಷ್ಠಾವಂತ ಯಾರು ಇರ್ತೈತಿ, ಅವ್ರು ದಿನ ಬಂದು ಇಲ್ಲಿ ಕೂತು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಇಲೆಕ್ಷನ್ ಇದೆ, ಚುನಾವಣೆ ಆಗ್ತಾ ಇದೆ, ಇದೆಲ್ಲ ಬಿಟ್ಟೆ ಯಾವಾಗ ಬರ್ತಾರೆ ಮತ್ತು ಹೋಗ್ತಾರೆ. ಅದೇನಿಲ್ಲ, ಒಂದು ಎರಡು ಪ್ರಶ್ನೆ ಕೇಳ್ತಾರೆ. ಅವ್ರಿಗೆ ನಮ್ಮ ಚವಾನ್ ಸಾಹೇಬ್ರು ಉತ್ತರ ಕೊಟ್ಟಿದ್ದಾರೆ, ಅವರು ಆದರು. ಅವ್ರಿಗೆ ಚವಾನ್ ಸಾಹೇಬ್ರಿಗೆ ಏನು ಕೇಳಿದ್ರು,